ಕೋರ್ಟ್ ಹತ್ರ ಸಿನಿಮಾ ಇಂಡಸ್ಟ್ರಿ ಸಪೋರ್ಟಿವ್ ಆಗಿರುವಂತವ್ರು ಸಾಕಷ್ಟು ವಿಚಾರಗಳು. ಆದ್ರೆ ಈಗ ಒಂದು ಸಂದರ್ಭದಲ್ಲಿ ಅಂದ್ರೆ ಕೋರ್ಟ್ ಬಂದಿರುವಂತದ್ದು ಫೈಟ್ ಮಾಡ್ತಿದ್ರಿ, ನನಗೋಸ್ಕರ ಯಾರು ಫೈಟ್ ಮಾಡ್ತಾರೆ? ಎಲ್ಲಿಗೆ ಬಂದು ನಿಂತು ಮೇಡಮ್ ಏನಾಯ್ತು? ಸೊ ಇಷ್ಟೇಪ್ಪ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಸಿ ದ ಮ್ಯಾಟರ್ ಇಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ. ನಮ್ದೊಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ. ಓಕೆ, ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ. ನಿತಿನ್ ಅವರು ನನ್ನ ಜೊತೆ DM ಆಗಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಿಲ್ಲ ಅಂತ ಫುಟೇಜ್ನ. ಆದರೂ ಕೂಡ ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್. 10 ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು. ಅದರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆ ಪ್ರಿಲಿಮಿನರಿ ವ್ಯೂನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಹಾಗಾಗಿ ಅವರು 50 ಲಕ್ಷ ಡೆಪಾಸಿಟ್ ಮಾಡೋಕ್ಕೆ ಹೇಳಿದ್ರು ಕೋರ್ಟ್ ಅವರು. ಸೊ ಇಟ್ ಹ್ಯಾಸ್ ಬಿನ್ ಡನ್. ಈಗ ಏನು ಪ್ರೊಸೀಜರ್ಸ್ ನಡಿಬೇಕು ಅಂದರೆ ಕ್ರಾಸ್ ಎಕ್ಸಾಮಿನೇಷನು, ನಾವು ಎವಿಡೆನ್ಸ್ ಕೊಡೋದು, ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ. ಐ ಟ್ರೂಲಿ ಹೋಪ್ ದಟ್ ದಟ್ ನನಗೆ ಜಸ್ಟಿಸ್ ಸಿಗತ್ತೆ ಆ್ಯಂಡ್ ಈ ಥರ ಯಾರಿಗೂ ಆಗಬಾರ್ದು ಅಂತ ಐ ಜಸ್ಟ್ ಹೋಪ್. ನಾನು ಅಕಸ್ಮಾತ್ ಆ್ಯಸ್ ಅ ಸ್ಟಾರ್ ದಟ್ ಐ ಆ್ಯಮ್, ನಾನು ಹೊಸಬ್ರು ಪ್ರಾಜೆಕ್ಟು ಯಾರು ಮಾಡ್ತಾರೆ ಹೇಳಿ ನೀವೇ? ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ. ಅವ್ರು ಕೂಡ ನಾನು ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಅವ್ರು ಹೇಳಿದ್ದೇ ಬೇರೆ, ಅವ್ರು ಮಾಡಿದ್ದೇ ಬೇರೆ. ಆ್ಯಂಡ್ ದ್ಯಾಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವು ಅದನ್ನ ಕಮಿಟ್ ಮಾಡ್ಕೋಬೇಕು. ಅದೇ ಬೇರೆ ಹೀರೋರ್ಗೆ ಯಾರಾದರೂ ಮಾಡ್ತಾ ಇದ್ರಾ? ನೀವೇ ಯೋಚನೆ ಮಾಡಿ. ಅದು ತಪ್ಪಲ್ವಾ? ಇಟ್ಸ್ ನಾಟ್ ಓಕೆ. ಆ್ಯಂಡ್ ಅಲ್ಲಿ ಅಗ್ರಿಮೆಂಟಲ್ಲಿ ಬರ್ದಿದೆ ಕೂಡ ಕ್ಯಾಮಿಯೋ ಅಂತ ಹಾಕ್ಬೇಕಂತ. ನೀವೆಲ್ಲರೂ ಸಿನಿಮಾ ನೋಡಿರ್ತೀರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ಕ್ಯಾಮಿಯೋ ಅಂತ ಹಾಕಿದಾರಾ? ಹಾಕಿಲ್ಲ. ಎಲ್ಲ ಕಡೆ ನಂದೇ ಪೋಸ್ಟರ್ ಹಾಕಿದ್ರು, ಲೈಕ್ ಆಸ್ ಇಫ್ ಐ ಆಮ್ ದ ಹೀರೋನ್ ಇನ್ ದ ಫಿಲ್ಮ್. ಅದು ತಪ್ಪಲ್ವಾ? ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ದಟ್ ಪ್ರೊಡ್ಯೂಸರ್ ದಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್. ಸೊ ನನಗೆ ಆ್ಯಕ್ಚುಲಿ ತೀರಾ ಮೋಸ ಆಗಿದೆ. ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ ಬರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಅನ್ಕೊಂಡ್ರು ದಟ್ ಅವರೇ ಇದು ಮಾಡಿದ್ರು ಅಂತ. ನನ್ನ ಬಗ್ಗೆ ಆದಷ್ಟು they made a lot of memes and press conference kuda madidru, one haad kuda haadidru, and that just shows that male chauvinism that exists in the industry. I think that is absolutely wrong. Yeah, adukoskara naan sumne kootkolalla. I will fight till my last breath. I will fight.